ನಟ ದರ್ಶನ್ ಜೊತೆಗೆ ಶೌರ್ಯ ಸಿನಿಮಾದಲ್ಲಿ ನಟಿಸಿದ್ದಂಥ ನಟಿ ತನಗಾದಂಥ ಕರಾಳ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಸಿನಿಮಾ ರಂಗದಲ್ಲಿ ಆಗಿರುವಂತಹ ಕರಾಳ ಅನುಭವ. ಆಕೆಗೆ 19 ವರ್ಷ ವಯಸ್ಸಿದ್ದಂಥ ಟೈಮ್ನಲ್ಲಿ ಮದಲಸಾ ಶರ್ಮಾ ಅಂತೇಳಿ ಆಕೆಯ ಹೆಸರು. ಆಕೆಯ ಮುಂದೆ ನಿರ್ದೇಶಕನೊಬ್ಬ ಅಸಂಖ್ಯ ಬೇಡಿಕೆಯನ್ನ ಇಟ್ಟಿದ್ದಂತೆ. ಕಾಸ್ಟಿಂಗ್ ಕೌಚ್ ಅನುಭವ ತನಗಾಗಿತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆರಂಭದ ದಿನಗಳಲ್ಲಿ ಅಂತೇಳಿ ಮದಲಸಾ ಶರ್ಮಾ ಹೇಳ್ಕೊಂಡಿದ್ದಾರೆ. ತನ್ನ ಮುಂದೆಯೇ ಬಿಕಿನಿಯನ್ನ ಧರಿಸುವಂತೆ ನಿರ್ದೇಶಕ ಬೇಡಿಕೆ ಇಟ್ಟಿದ್ದಂತೆ. ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡೋಕೆ ಬಿಕಿನಿ ಧರಿಸುವಂತೆ ಆ ನಟಿಗೆ ರಿಕ್ವೆಸ್ಟ್ ಮಾಡಿದ್ದಂತೆ. ಆದ್ರೆ ಆತನ ಬೇಡಿಕೆಯನ್ನ ನಯವಾಗಿ ತಿರಸ್ಕರಿಸಿ ಮದಲಸಾ ಶರ್ಮಾ ಅಲ್ಲಿಂದ ಹೊರಟಿದ್ರಂತೆ. ಅದಾದ ನಂತರ ಆ ಸಿನಿಮಾದಲ್ಲಿ ಆ ರೋಲ್ ಏನಿತ್ತು ಅದು ಬೇರೆ ನಟಿಯ ಪಾಲಾಗಿತ್ತು. ಸಂದರ್ಶನವೊಂದರಲ್ಲಿ ತನಗಾದಂಥ ಈ ಕರಾಳ ಅನುಭವವನ್ನ ಮದಲಸಾ ಶರ್ಮಾ ಬಿಚ್ಚಿಟ್ಟಿದ್ದಾರೆ. 19 ವರ್ಷ ವಯಸ್ಸಿನಲ್ಲಿದ್ದಂಥ ಟೈಮ್ನಲ್ಲಿ ನನಗಿಂಥದ್ದೊಂದು ಕರಾಳ ಅನುಭವವಾಗಿತ್ತು ಅಂತ ಹೇಳಿ ಮದಲಸಾ ಶರ್ಮಾ ಹೇಳ್ಕೊಂಡಿದ್ದಾರೆ. ಈ ಮದಲಸಾ ಶರ್ಮಾ ಕನ್ನಡ, ಮಲಯಾಳಂ ಹಾಗೆ ಹಿಂದಿಯಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಕನ್ನಡದಲ್ಲಿ ದರ್ಶನ್ ನಟನೆಯ ಶೌರ್ಯ ಸಿನಿಮಾದಲ್ಲಿ ಈಕೆ ನಾಯಕಿಯ ಪಾತ್ರವನ್ನ ಮಾಡಿದ್ರು. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಇಂಡಸ್ಟ್ರಿನಲ್ಲಿ ತನಗಾದಂತಹ ಒಂದು ಕೆಟ್ಟ ಅನುಭವದ ಬಗ್ಗೆ ಹೇಳ್ಕೊಂಡಿದ್ದಾರೆ ಮದಲಸಾ ಶರ್ಮಾ. ಆಕೆಗೆ 19 ವರ್ಷ ವಯಸ್ಸಿದ್ದಂತಹ ಟೈಮ್ನಲ್ಲಿ ಆಗ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕರನ್ನ ಮೀಟ್ ಮಾಡೋದು, ಅವಕಾಶಗಳಿಗಾಗಿ ಆಡಿಷನ್ ಕೊಡೋದೆಲ್ಲ ಮಾಡ್ತಾ ಇದ್ದಂತೆ. ಅದೇ ಟೈಮ್ನಲ್ಲಿ ಒಬ್ಬ ಖ್ಯಾತ ನಿರ್ದೇಶಕ ಆತ ಮಾಡ್ತಾ ಇದ್ದಂತಹ ಸಿನಿಮಾಗಾಗಿ ಆತನ ಜೊತೆಗೆ ಮೀಟಿಂಗ್ ಅಂತ ಹೇಳಿ ಮದಲಸಾ ಶರ್ಮಾ ಹೋಗಿದ್ದಂತಹ ಟೈಮ್ನಲ್ಲಿ ಆ ಸಿನಿಮಾಗಾಗಿ ನೀವು ಬಿಕಿನಿ ಹಾಕಬೇಕು ಅಂದ್ರಂತೆ. ಬಿಕಿನಿ ಹಾಕಬೇಕು ಅಂದಾಗ ಬಿಕಿನಿ ಹಾಕೋದು ಮದಲಸಾ ಶರ್ಮಾಗೆ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ. ಕ್ಯಾಮರಾದ ಮುಂದೆ ಬಿಕಿನಿ ಹಾಕೋದಕ್ಕೆ ನಾನು ರೆಡಿ ಇದ್ದೆ. ಆದ್ರೆ ನಿರ್ದೇಶಕ, ನೀವು ನನ್ನ ಮುಂದೆ ಬಿಕಿನಿ ಹಾಕಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಿಕಿನಿ ಹಾಕಿದಂತಹ ಟೈಮ್ನಲ್ಲಿ ಹೇಗಿರುತ್ತೆ ಅಂತ ಹೇಳಿ ನಾನು ನೋಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ರಂತೆ. ಆದ್ರೆ ಮದಲಸಾ ಶರ್ಮಾಗೆ ಅದು ಸಹ್ಯ ಆಗಿಲ್ಲ. ಯಾಕಂದ್ರೆ ನಾನು ಆಕ್ಟ್ ಮಾಡೋಕ್ ಬಂದಿರೋಳು, ಕ್ಯಾಮರಾದ ಮುಂದೆ ಬೇಕಾದ್ರೆ ಬಿಕಿನಿ ಧರಿಸಿ ಆಕ್ಟಿಂಗ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಹಾಗಂತ ನಿಮ್ಮ ಮುಂದೆ ನಾನು ಬಿಕಿನಿ ಹಾಕೊಂಡು ಓಡಾಡಲ್ಲ. ನನ್ನ ಟ್ಯಾಲೆಂಟ್ ನೋಡಿ ನೀವು ಅವಕಾಶ ಕೊಡೋದಿದ್ರೆ ಕೊಡಿ ಅಂತ ಹೇಳಿ ಅಲ್ಲಿಂದ ಆಕೆ ಹೊರಟಿರ್ತಾರೆ. ಆಕೆ ಆ ಅವಕಾಶವನ್ನ ತಿರಸ್ಕರಿಸಿ ಬಂದಂತಹ ನಂತರದಲ್ಲಿ ಆಕೆ ಮಾಡಬೇಕಾಗಿದ್ದಂತಹ ಒಂದು ಪಾತ್ರ ಬೇರೆ ನಟಿಯ ಪಾಲಾಗತ್ತೆ. ಅದಾದ ಬಳಿಕ ಆ ಬೇರೆ ನಟಿಯ ಜೊತೆ ಅದೇ ನಿರ್ದೇಶಕ ಡೇಟಿಂಗ್ ನ ಕೂಡ ಶುರು ಮಾಡಿದ್ದ. ಅದನ್ನ ಕೇಳಿ ನನಗೆ ಆಶ್ಚರ್ಯ ಆಯಿತು ಅಂತ ಹೇಳಿ ಈಗ ಮದಲಸಾ ಶರ್ಮಾ ಹೇಳ್ಕೊಂಡಿದ್ದಾರೆ. ನಿರ್ದೇಶಕನೊಬ್ಬನಿಂದ ಆದಂಥ ಒಂದು ಕಹಿ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಬಟ್ ಹಲವು ಭಾಷೆಗಳಲ್ಲಿ ನಟಿಸಿರುವಂತಹ ಆಕ್ಟ್ರೆಸ್ ಎ ಮದಲಸಾ ಶರ್ಮಾ ಯಾವ ಇಂಡಸ್ಟ್ರಿಯ ಡೈರೆಕ್ಟರ್ ಹೀಗೆ ಮಾಡಿದ್ರು, ಯಾವ ಖ್ಯಾತ ಡೈರೆಕ್ಟರ್ನಿಂದ ಇಂಥದ್ದೊಂದು ಅನುಭವ ಆಯಿತು ಅನ್ನೋದನ್ನ ಆಕೆ ಹೇಳ್ಕೊಂಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.